ಹಾ ಸರ್, ನಮಸ್ಕಾರ. ನಮಸ್ಕಾರ ನಮಸ್ಕಾರ ಮೇಡಮ್. ನಾನೇನ್ ಹೇಳಿದೆ ರಾತ್ರಿ ಎಲ್ಲ ನೀನ್ ಹೇಳಿದ್ನಲ್ಲ ಮೇಡಮ್, ನಾನು ಸ್ಟೇಷನ್ ಹೋಗಿದ್ದೆ. ನೈಟ್ ಲೇಡೀಸ್ ಕರ್ಸ್ಬಾರ್ದು ಅಂತ ಹೇಳೋರು. ಇವಾಗ ಸ್ಟೇಷನ್ ಕಡೆಯಿಂದ ನನ್ ಫೋನ್ ಬಂದಿದೆ, ಇಲ್ಲಿ ಬಾರಪ್ಪ ಆಮೇಲೆ ಕರೆಸ್ತೀವಿ ಅಂತ. ಫಿಲ್ಮಲ್ಲಿ ಈಗ ಹೋಗ್ತಾ ಇದ್ದೀನಿ. ನಾನು ನಿನ್ಗೆ ಏನ್ ಹೇಳ್ತಾ ಇದ್ದೀನಿ ಗೊತ್ತಾ, ಆಗಿದ್ದು ಆಗಿಲ್ದಿರೋ ಬಿಟ್ಬಿಡಿ, ನಮ್ ದುಡ್ಡು ಮಾತ್ರ ದಯವಿಟ್ಟು ವಾಪಸ್ ಕೊಡಿ. ಅವರು ನನ್ನ ಬಿಡ್ತಾ ಇಲ್ಲ. ನಿಂದು ನಮ್ಗೆ ಪಾಲಿಸಿ ಬೇಡ, ನಿನ್ ಪಾಲಿಸಿ ನಮಗ್ ಬೇಕಾಗಿಲ್ಲ, ನಾವ್ ಏನ್ ದುಡ್ಡು ಕೊಟ್ಟಿದೀವೋ ಅದು ವಾಪಸ್ ಕೊಡು. ಇವತ್ತು ಕೊಡಕ್ಕಾಗಿಲ್ವಾ ನಾಳೆ ಕೊಡು. ನಾನು ಹಂಗಂತ ನೀನ್ ಕುಚ್ಚ ಇಟ್ಕೊಂಡು ಇಸ್ಕಕ್ ನನ್ ಸಂಬಂಧ ಇಲ್ಲ. ತೊಂದರೆಗಳಾಗುತ್ತೆ, ನೀನ್ ತೊಂದರೆ ಮಾಡ್ಕೋತೀಯ, ನಿಜವಾಗ್ಲೂ ಹೇಳ್ತೀನಿ. ಅವರು ಅಬ್ಸರ್ವೇಷನ್ ಅಲ್ಲಿ ಇದಾರೆ. ಆಮೇಲೆ ನೋಡಿ ರೆಡ್ಡಿ ಅವ್ರ ಕಡೆಯಿಂದ ನಾನು ಈ ತರ ಇದಾಗ್ಬಿಟ್ಟು ಅಂತ ತಿಳ್ಕೋಬಾರ್ದು. ನೀನು ಓಪನ್ ಟು ಓಪನ್ ಹೇಳ್ತಾ ಇದೀನಿ. ಇವಾಗ ನಾನು ನಿನ್ನೆ ಸಾಯಂಕಾಲ ನಿಮ್ಗೆ ಫೋನ್ ಮಾಡಿದ್ದಲ್ಲ, ನಮ್ಮ ಮನೇಲೆ ಪೊಲೀಸ್ನವ್ರು ಇದ್ರು, ಕರ್ಕೊಂಡು ಹೋದ್ರು. ನಾನು ಈ ತರ ಮಾಡಿದಾರೆ ಸರ್, ಈ ತರ ನಮ್ಮ ಫ್ರೆಂಡ್ಗೂ ಬೇಕು ಅಂತ ಹೇಳಿದ್ದು, ಒಂದು ಬೇಗ ಅರ್ಜೆಂಟ್ ಆಗಿದ್ದಕ್ಕೆ 20 ದಿವಸ ಆಯ್ತು ನಾನು ಕೊಟ್ಟು ಪಾಲ್ಸಿಗೆ. ಏನೋ ಯಾರೋ ಕೊತ್ತು ಪಾರ್ಟಿ ಇಲ್ಲ, ಅವನೇನೋ ರಾಜಪ್ಪ ಅಂತ ಹೇಳಿದ ಮಾಗಡಿ ರೋಡಲ್ಲಿ ಮಾಡಿದಂತಕ್ಕೆ ಇನ್ಸ್ಪೆಕ್ಟರ್ ಏನ್ ಹೇಳಿದ್ರು, ನೈಟ್ ಕರ್ಸೋದು ಬೇಡ, ಬೆಳಗ್ಗೆ ಒಂದು 12-12ವರೆಗೆ ಸ್ಟೇಷನ್ ಬಾ, ನೀನು ನಾವು ಕರ್ಸ್ತೀವಿ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ನಾನು ಮಾಡ್ತೀನಿ ಅಂತ ಹೇಳಿದ್ರು. ಈಗ ಫೋನ್ ಮಾಡಿ ಎಲ್ಲಿದ್ಯಪ್ಪ ಅಂತ, ನಾನು ಇಲ್ಲಿ ಮನೇಲಿ ಇದೀನಿ ಸರ್ ಅಂತ, ನೀವು ಬಾ ಸ್ಟೇಷನ್ ಹತ್ರ ಬಾಪ ಅಂತ ಹೇಳವ್ರೆ. ನಾನೇನ್ ಹೇಳ್ತಾ ಇದೀನಿ, ಈಗ ತೇಜೂರು ಪಾಲಪ್ ಮಾಡ್ತಾರೆ, ಮಂಜು ಪಾಲಪ್, ಅವರು ಟ್ರಾನ್ಸ್ಪೋರ್ಟ್ ಓನರ್ಗಳವರು. ತೇಜು ಅವ್ರಿಗೆ 110 ಗಾಡಿ ಇದಾವೆ, ಮಂಜು ಅವ್ರಿಗೆ 20-30 ಗಾಡಿ ಇದಾವೆ. ಏನೋ ಅವರು ಸುಮ್ಮನೆ ಬಿಡೋದಿಲ್ಲ. ನೀನ್ 20 ದಿವಸ ಮಾಡ್ಕೊಬಿಟ್ರೆ ಗಾಡಿ ನಿಲ್ಸ್ಕೊತಾರ ಮೇಡಮ್. ಒಂದು ಮಾನವೀಯತೆ ಮೇಲೆ ಎಲ್ಲಾ ನೀನೇ ಹೇಳ್ಬಿಡ್ತೀಯ ಬಬ್ಬ ಅಂತ ಹೇಳೋದು ಅರ್ಥ ಮಾಡ್ಕೊಳ್ಳಲ್ಲ. ಒಂದು ಗಾಡಿಯವರು ಒಂದು ಗಾಡಿಯಿಂದ ದುಡಿದ್ರೆ 1000-2000 ದುಡಿತಾರೆ. ನೀನು 20-25 ದಿವಸ ಪೇಮೆಂಟ್ ತಗೋಬಿಟ್ಟು ಅವತ್ತು ಅಪೋಲೋ ಹಾಸ್ಪಿಟಲ್ ಬಂದು ನೀನು ದುಡ್ಡು ತಗೊಂಡೇ ಇಲ್ವಾ ಹೇಳು? 5 ದಿವಸ ಬಂದ್ಬಿಟ್ಟೆ. ನಾನು ಅಪೋಲೋ ಹಾಸ್ಪಿಟಲ್ ಪೇಷಂಟ್ ನೋಡಕ್ ಬಂದಿದ್ದು ಮೇಡಮ್ ಅಂದ್ರೆ, ಅಲ್ಲೇ ಇರು ಸರ್ ನಾನು ಬಂದ್ಬಿಡ್ತೀನಿ ಅಂತ ಗೇಟ್ ಹತ್ರ ಕಾಯ್ದ್ರಿ ನೀವು. ನಾನು ಅಲ್ಲಲ್ಲ ಒಂದ್ ನಿಮಿಷ ನಾನು ಹೇಳಕ್ತೀವಿ. ಅಲ್ಲಲ್ಲ ನೀವೇ ಮಾತಾಡೋದು ಬೇಡ, ನಾನು ಹೇಳಕ್ತೀವಿ. ನಾನು ಹೇಳ್ತೀನಿ. ಇವಾಗ ನೀವು ಹಂಗೆ ಮಾತಾಡ್ತಾ ಇದ್ರೆ ಎಲ್ಲರೂ ನಾವು ಮಾಡ್ಕೊಟ್ಟೇ ಇಲ್ಲ. ಏಜೆಂಟ್ ಕಡೆಯಿಂದ ಅದು ಏನದು ಪರಿವಾರ ರೌಂಡ್ ನಂಬರ್ ಆಗ್ತಿಲ್ಲ, ಅದು ಪಾಲಿಸಿ ಕ್ಯಾನ್ಸಲ್ ಆಗಿದೆ. ಇವತ್ತು ಮಂತ್ ಎಂಡ್ ಅಲ್ಲಿ ರಿಲೀಸ್ ಎಲ್ಲಾನು ಆಗುತ್ತೆ. ಆದ್ಮೇಲೆ ಅಂದ್ರೆ ಕೇಳ್ತೀನಿ, ನಾಳೆ ಬೆಳಿಗ್ಗೆ ಮಂಜು ಸಾಲದು ನಾಳೆ ಬೆಳಿಗ್ಗೆ ಆನ್ಲೈನ್ ಅಲ್ಲಿ ಬರುತ್ತೆ, ಇವ್ರದ್ದು ತೇಜು ಸಾಲದು ಸೋಮವಾರ ಬೆಳಿಗ್ಗೆ ಆನ್ಲೈನ್ ಅಲ್ಲಿ ಬರುತ್ತೆ. ಅವೆಲ್ಲೂ ಬರ್ಲಿಲ್ಲ ಅಂದ್ರೆ ನಾನು ಇಮಿಡಿಯೇಟ್ ನನ್ ಬೇಕಾದ್ರೆ ಇವಾಗಲೇ ತಗೊಂಡು ನಿಮ್ಗೊಂದು ಚೆಕ್ ನೀವು ಎಲ್ಲಿದೆ ಡೋನ್ಜೋ ಮಾಡಿಸ್ಕೊಡ್ತೀನಿ. ನಿಮ್ಗೆ ಹೆಂಗಂತ ಹಿಡಿಯೋದು, ನಿಮ್ ಆಫೀಸ್ ಲೊಕೇಶನ್ ಹಾಕಿ ಮೇಡಮ್, ಅಲ್ಲಿ ಓದ್ಕೊಂಡು ನೀವೇನೋ ನಿಮ್ಗೆ ಪ್ರೂಫ್ ಗಿಫ್ಟ್ ಕೊಡಿ, ನಾನು ಅವ್ರ ಹತ್ರ ಕೈಯೋ ಕಾಲು ಹಿಡ್ಕೊಬಿಟ್ಟು. ಅಲ್ಲ ಇವಾಗ ಒಂದ್ ನಿಮಿಷ ನಾನು ಇವಾಗ ಕೇಳಿ ನಿಮ್ದು ಲೊಕೇಶನ್ ಹಾಕಿ ಮೇಡಮ್. ಇಲ್ಲ ಅಂದ್ರೆ ನಾನು ಹೋಗ್ಬಿಟ್ಟು ಎಲ್ಲಿ ಸ್ಟೇಷನ್ ಹತ್ರ ಅವರೇ ತರಿಸ್ತಾರೆ, ರಾಜಪ್ಪನ್ಗೂ ಹೇಳಿ ಸರ್. ಇವಾಗ ಒಂದ್ ನಿಮಿಷ ನಾನು ಹೇಳುತ್ತೇನೆ, ನಿಮ್ಗೆ ಇವ್ರು ಗೊತ್ತಾ, ಶ್ರೀನಿವಾಸ್ ಸರ್ ಗೊತ್ತಾ? ಶ್ರೀನಿವಾಸ್ ಸರ್ ಗೊತ್ತಾ? ಕರಾವಳಿ ಅವರು ಯಾರು ಆಗ್ಬೇಕು ಸ್ವಲ್ಪ ಮಾಡ್ಕೊಡೋದು. ಕ್ರೆಡಿಟ್ ಕಾರ್ಡ್ ಉಜ್ಜಿಬಿಟ್ಟು ತಾವು ನೀನು ಕೊಟ್ಟೆ, ಮಂಜು ಅದು 2% ರೂಪಾಯಿ ಬ್ಯಾಂಕ್ ಅಲ್ಲಿ ಕಟ್ ಮಾಡ್ಕೊತಾರೆ. ಇವಾಗ ನಾನು ಇವಾಗ 28 ಇವಾಗ ಒಂದು ಸತಿ ನಾನು ಮಾತಾಡೋದು ಕೇಳಿ. ಇವಾಗ ಮಂಜು ಸ್ಯಾಲ್ರಿ ನಾಳೆ ಆನ್ಲೈನ್ ಆಗಿರುತ್ತೆ, ತೇಜು ಸ್ಯಾಲ್ರಿ ಸೋಮವಾರ ಆಗಿರುತ್ತೆ. ಮತ್ತೆ ಫ್ರಾಡ್ ಮಾಡ್ತಾರೆ ಅವರು. ನೀನ್ ಏನ್ ಮಾಡ್ಕೊಂಡು ನಂಗೆ ಹೇಳ್ತಾರೆ. ಅಕಸ್ಮಾತ್ ಅವ್ರಿಗೆ ನಾನು ಹೇಳಿ ಸ್ವಲ್ಪ ಕೇಳಿ, ನಾನು ಪಾಲಿಸಿ ಮಾಡಿಕೊಟ್ಮೇಲೆ ಇವಾಗ ನಾನು ಚೆಕ್ ಕೊಟ್ಟಿರ್ತೀನಿ, ಅವ್ರು 1 ತಿಂಗಳು ಇಟ್ಕೊಳ್ಳಿ, ಅವ್ರು ದುಡ್ಡು ನಾನು ದುಡ್ಡು ಕೊಡ್ತೀನಿ. ಹೌದು ಕೊಡ್ತೀನಮ್ಮ ಹೇಳಿ. ನಿನ್ ದುಡ್ಡು ಈಗ ಕೊಟ್ಟಿರೋ ದುಡ್ಡಿಗೆ ಪಾಲಿಸಿ ಮಾಡಿಲ್ಲ, ನೀನ್ ವಾಪಸ್ ಮತ್ತೆ ನಾನು ದುಡ್ಡು ಕೊಡ್ತೀನಿ ಸರ್. ಅದನ್ನ ಒಂದ್ ದಿವಸದಲ್ಲಿ ತಿಂಗಳ 50 ವರ್ಷ ಬಿಸ್ನೆಸ್ ಮಾಡೋರು ಹಂಗೆಲ್ಲ ಮಾಡಲ್ಲ. ಇದೇನೋ ಏಜೆಂಟ್ ಕಡೆಯಿಂದ ಪ್ರಾಬ್ಲಮ್ ಆಗಿದೆ, ನಿಜವಾಗ ಗಾಡಿಯವ್ರ ಕಡೆಯಿಂದ. ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ತೀನಿ. ಹಿಂಗಾಗಿ ಗೊತ್ತಿಲ್ಲ ನಿಮ್ಗೆ, 40 ವರ್ಷದಿಂದ ನಾನು ಇದೇ ಫೀಲ್ಡ್. ನಾವು ಒಂದ್ ನಿಮಿಷದಲ್ಲಿ 20-30 ಒಂದಿನ ಗಾಡಿ ಓಡಿಸಿದ್ರೆ 1000 ರೂಪಾಯಿ ಸಿಕ್ಕೋದು ಕಷ್ಟ. ಅದರಿಂದ ಮಾಲಿ ಬದುಕಬೇಕು, ಟ್ರಾನ್ಸ್ಪೋರ್ಟ್ ಬದುಕಬೇಕು. ಎಲ್ಲ ನೀನ್ ಕರೆಕ್ಟ್ ಆಗಿದೆ, ಇನ್ನೊಂದು ಕೂತ್ಬಿಟ್ಟ ಸತ್ತೋದ. ಇವಾಗ ನಾನು ಹೇಳ್ತಿದ್ದೀನಲ್ಲ, ನಿಮ್ಗೆ ಸೋಮವಾರ ನಾನ್ ಪಾಲಿಸಿ ಮಾಡಿದ್ರೆ ತಿಂಗಳು ಬರುತ್ತೆ ಅಂತ ಹೇಳಿದ್ರೆ ಅವಾಗ ಆಯ್ತಮ್ಮ ಅಂತ ಕಟ್ಟೋದ್ರೆ ನೀನ್ ಚಪ್ಪಲಿ ತಗೊಂಡು ಹೊಡಿಬೇಕು ನನಗೆ. ಲೇಟ್ ಆಗಿದೆ, ನಾನು ಹೇಳ್ತಿದ್ದಿಲ್ಲ. ಖಂಡಿತ ನನಗೆ ಸೋಮವಾರ ಎಲ್ಲಾದ್ರೂ ಕ್ಲಿಯರ್ ಆಗುತ್ತೆ. ನನಗೆ ಮಾತಾಡಿದ್ ಲಾಸ್ಟ್ ಸೋಮವಾರದಲ್ಲಿ ಇಲ್ಲ. ಇವಾಗ ತೇಜಸ್ ಅವ್ರಿಗೂ ಮೆಸೇಜ್ ಮಾಡಿದ್ದು, ಚೈತ್ ಅವ್ರಿಗೂ ಮೆಸೇಜ್ ಮಾಡಿದ್ದು, ಮಂಜು ಅವ್ರಿಗೂ ಮೆಸೇಜ್ ಮಾಡಿದ್ದು. ನಾನು ಮೆಸೇಜ್ ಸೋಮವಾರದಲ್ಲಿ ಎಲ್ಲ ಇರುತ್ತೆ. ನಾನು ನಿಮ್ದು ನಿಮ್ ಮನೆ ಅಡ್ರೆಸ್ ಕೊಡಿ, ನಂದು ಚೆಕ್ ಕೊಡಿ, ಎಷ್ಟು ಅಮೌಂಟ್ ಕೊಡಿ, 90,000 ಕಳಿಸ್ತೀನಿ. ಇವಾಗಲೇ ಕಳಿಸ್ತೀನಿ, ನಿಮ್ಮ ಮನೆ ಅಡ್ರೆಸ್ ಕೊಡಿ.
ನಾನ್ ಮನೆ ಅಡ್ರೆಸ್ ಕಳಿಸ್ತೀನಿ, ನಿಮ್ಗೆ ಲೊಕೇಶನ್ ಕಳಿಸಿ ಮೇಡಮ್ ನಂಗೆ ಸ್ವಲ್ಪ. ಆಯ್ತು, ನೀವು ನಿಮ್ ಮನೆ ಅಡ್ರೆಸ್ ಕಳಿಸಿ. ಇವಾಗಲೇ ಇವತ್ತು ದಿವಸ ನಿಮ್ದು ಲೊಕೇಶನ್ ನಂದು 90,000 ನಾನು ಚೆಕ್ ಕಳಿಸಿರ್ತೀನಿ. ನಾನು ಪಾಲಿಸಿ ಸೋಮವಾರ ಕೊಡಲಿಲ್ಲ ನೀವು ನಾನು ಅದೇ ನಮ್ಮ ಕಳಿಸ್ತೀನಿ, ನೀವು ಕಳ್ಸಿ. ಅವ್ರಿಗೆ ಹೇಳ್ಬಿಡಿ ಸೋಮವಾರ ಸಂಜೆ ಟೈಮ್ಸ್ ಸೋಮವಾರದಲ್ಲಿ ಎಲ್ಲಾದ್ರೂ ಕ್ಲಿಯರ್ ಆಗುತ್ತೆ. ಟೆನ್ಷನ್ ಮಾಡ್ಕೊಬಿಡಿ, ನೀವು ಅಡ್ರೆಸ್ ಕಳಿಸಿ. ನೀವು ಹೇಳಿದ್ದೆ ಮಾತಾಡ್ತೀಯ. ಇವಾಗ ಬೇಡ, ನಿಮ್ದು ದುಡ್ಡು ನಿಮ್ದು ಆಯ್ತಾ. ನಾನು ಸೋಮವಾರದಲ್ಲಿ ಎಲ್ಲಾದ್ರೂ ಅಪ್ಡೇಟ್ ಆಗಿರುತ್ತೆ. ನೀವು ಮನೆ ಅಡ್ರೆಸ್ ಕಳಿಸಿ. ಖಂಡಿತ ಇಲ್ಲ ಸರ್, ಅಲ್ಲೇ ತಗೋದು ಅಲ್ಲಲ್ಲ ಖಂಡಿತ ಆಯ್ತು. ಅಲ್ಲ ಇವಾಗ ನಾನು ಹೇಳತ್ತೀವಿ ಒಂದ್ ನಿಮಿಷದಲ್ಲಿ ಸೋಮವಾರ ಇರ್ಲಿಲ್ಲ, ನಾನ್ ಮಾಡ್ಲಿಲ್ಲ ಅಂತಿದ್ರೆ ಎಲ್ಲಾರು ಕರ್ಕೊಂಡೋಗ್ ನೀವು ಸೋಮವಾರ ನಿಮ್ಗೆ ಎಲ್ಲ ಪಾಲಿಸಿ ಬರ್ಲಿಲ್ಲ ಅಂತಿದ್ರೆ ಕರ್ಕೊಂಡೋಗ್ ಪೊಲೀಸ್ ಸ್ಟೇಷನ್ ಕಳಿಸಿ ನಾನೇ ಬರ್ತೀನಿ. ಗೊತ್ತಿಲ್ಲ, ಊರ್ ಗೊತ್ತಿಲ್ಲ, ಆಫೀಸ್ ಗೊತ್ತಿಲ್ಲ. ಇಲ್ಲ ಖಂಡಿತ ನಾನಿವಾಗ ಅಲ್ಲಲ್ಲ ನಾನು ಹೇಳ್ತಾ ಇದ್ದೀನಿ ಆಫೀಸ್ ಎಲ್ಲಿಲ್ಲ ಸರ್. ಆಫೀಸ್ ಹನುಮನಗರಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಅಲ್ಲ ಇವಾಗ ಒಂದ್ ನಿಮಿಷ ನಾನು ಹೇಳತ್ತೀವಿ ನೋಡಿ, ಹನುಮನಗರಲ್ಲಿ ಆಫೀಸ್ ಓಪನ್ ಮಾಡ್ತಾ ಇದ್ದೀನಿ. ಅದು ಆಚಾರ ಅಂತ ಇದೆ. ಆಮೇಲೆ ನಿಮ್ಗೂ ಕಳಿಸ್ತೀನಿ. ಸೋಮವಾರ ಎಲ್ಲಾದ್ರೂ ಆನ್ಲೈನ್ ಆಗುತ್ತೆ, ಪಾಲಿಸಿ ಕಳಿಸ್ತೀನಿ. ನಾನು ಇವತ್ತು ಚೆಕ್ ಕಳಿಸ್ತೀನಿ, ಇಟ್ಕೊಂಡಿದ್ದೀವಿ. ಇಲ್ಲ ಅಂದ್ರೆ ಮಂಗಳವಾರ ಬೆಳಿಗ್ಗೆನೆ ಯಾವ ಸ್ಟೇಷನ್ ಗೆ ಆ ಸ್ಟೇಷನ್ ಅಂತ ಬರ್ತೀನಿ. ನಾವು ಪಕ್ಕಾ ಇದೀವಿ. ಲೇಟ್ ಆಗಿದೆ, ನಮ್ ಕಡೆಯಿಂದ ಲೇಟ್ ಆಗಿದೆ. ಅದ್ರ ಪಾಲಿಸಿ ಯಾವತ್ತೂ ಆತರ ಮಾಡಕ್ ಹೋಗೋಣ. ಸೋಮವಾರ ಎಲ್ಲಾದ್ರೂ ಆನ್ಲೈನ್ ಅಲ್ಲಿ ಇರುತ್ತೆ. ಹಂಗೆಲ್ಲ ಆಗಲ್ಲ ಸರ್, ಹಂಗೆಲ್ಲ ಆಗಲ್ಲ. ತಲೆ ಕೆಡ್ಸ್ಕೊಂಡು ಸೋಮವಾರ ಇವಾಗ ಇಲ್ಲಿ ತಂದ್ರೆ ಕಾದಿದೆ. ಸೋಮವಾರದಲ್ಲಿ ಆನ್ಲೈನ್ ಅಲ್ಲಿ ಇರುತ್ತೆ, ತಲೆ ಕೆಡ್ಸ್ಕೋಬೇಕು. ಇವರೆಲ್ಲ ನಮ್ಮ ಮನೆಗೆ ಬರ್ತೀನಿ, ಅವ್ರ ಮನೆಗೆ ತೋರ್ಸು. ಇವಾಗ ಅವ್ರಿಗೆ ಎಲ್ಲ ಇಷ್ಟು ದಿವಸ ಮೇಂಟೈನ್ ಮಾಡಿದ್ರೆ 2 days ಮೇಂಟೈನ್ ಮಾಡಿ ಸೋಮವಾರದಲ್ಲಿ ಆನ್ಲೈನ್ ಆಗಿರುತ್ತೆ. ಮಂಜು ಸಾಲ್ ನಾಳೆನೇ ಆಗಿರುತ್ತೆ, ಕೇಜಿ ಸಾಲ್ ಸೋಮವಾರ ಇರುತ್ತೆ. ಕಳಿಸಿ ನಿಮ್ಗೊಂದು ಮನೆ ಅಡ್ರೆಸ್ ಕಳಿಸಿ ಒಂದು ಚೆಕ್ ಕಳಿಸಿರ್ತೀವಿ. ಈ ತಲೆನೇ ಕಟ್ಟು ಸೋಮವಾರದಲ್ಲಿ ಎಲ್ಲಾದ್ರೂ ಕ್ಲಿಯರ್ ಆಗುತ್ತೆ. ಏನು ಯೋಚನೆ ಮಾಡ್ಬೋದು, ಪಕ್ಕ ಕ್ಲಿಯರ್. ನಾನು ಮಂಜುನಾಥ ಸ್ವಾಮಿ ಕಟ್ಟಿವಾದ್ರೂ ಸೋಮವಾರ ಎಲ್ಲಾದ್ರೂ ಕ್ಲಿಯರ್ ಆಗುತ್ತೆ. ದೇವರ ಮೇಲೆ ಆಣೆ ಇಟ್ಟು ನಾನು ಮಾತಾಡಲ್ಲ. ಮಂಜುನಾಥ ಸ್ವಾಮಿ ಕಟ್ಟು ಸೋಮವಾರ ಎಲ್ಲ ಕ್ಲಿಯರ್ ಆಗುತ್ತೆ. ಬೇಡ ಅಂತ ಹೇಳ್ತಾರಮ್ಮ ಅಂತ ಹೇಳ್ಬೇಕು. ಅಯ್ಯೋ ಅವ್ರು ಸರ್ ಬೇಡ ಸರ್, ಒಂದು ಜೊತೆಲಿ ಅವ್ರು 40% ಅಲ್ಲಲ್ಲ ಆಯ್ತು ಸರ್. ಇವಾಗ ಒಂದು ಹೆಲ್ಪ್ ಮಾಡಿ ಹೇಳಿ, ನಾವು ಅಲ್ಲಲ್ಲ ಒಂದು ಜೊತೆಲಿ ನಾನು ಹೇಳ್ತೀನಿ. ಅವರು ಮಾಡ್ಕೊಂಡಿದ್ರು ಒಂದ್ 4 ದಿವಸ ತಡ್ಕೊಂಡು ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ ನಾನು ಆಯ್ಕೆ ಮಾಡ್ಕೊಡ್ತೀನಿ. ಅವ್ರು ನಮ್ಗೆ ಬೇಕಾಗ್ತಾರೆ. ಅಲ್ಲಲ್ಲ ಅವ್ರ ಜೊತೆಲಿ ನಾನು ಹೇಳತ್ತಾನೆ ಎಲ್ಲ ಅವ್ರು ಬೇಕಾದ್ರೆ ನಾವು ಬೇಕಾದ್ರೆ ನಾನು ನೀವು ಅದೇ ಮಾತು ಚೇಂಜ್ ಅವ್ರ ಹೇಳಿ ಮೇಡಮ್. 2 ದಿವಸ ಒಪ್ಪಿಸ್ಬಿಡಿ ಅವ್ರ ಹತ್ರ. ಆಯ್ತು, ನಾನು ಅವ್ರಿಗೆ ಹೇಳಿ ಅವ್ರು ಅವ್ರಿಗೆ ಮಾತಾಡ್ಬಿಟ್ಟು ಎಲ್ಲಿ ಸೋಮವಾರ ತನಕ ವೇಟ್ ಮಾಡಿ ಸೋಮವಾರ ಆಗಿರುತ್ತೆ. ಓಕೆ ನಮಸ್ಕಾರ. ಖಂಡಿತ ನಾವು 15 ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇದೀವಿ. ಏಜೆಂಟ್ ಕಡೆಯಿಂದ ಪ್ರಾಬ್ಲಮ್ ಆಗಿರೋದಾದ್ರೆ ಮಂತ್ ಕ್ಲಿಯರ್ ಮಾಡ್ಕೊಡ್ತಾರೆ. ನಿಮ್ ಮಂಡೇ ಮಾರ್ನಿಂಗ್ ಒಳಗಡೆ ಎಲ್ಲಾನು ನಿಮ್ಗೆ ಆನ್ಲೈನ್ ಅಲ್ಲಿ ಇರುತ್ತೆ. ನಾವು ಏನಕ್ಕೆ ಹಂಗೆ ಮಾಡೋಣ ಹೇಳಿ ಸರ್. ಏನು ಬೇಡ, ನೀವು ಸಜ್ಜಾಪುರ ಶ್ರೀನಿವಾಸ್ ಸರ್ ಇದಾರಲ್ಲ, ಅವ್ರ ಪಾಲಿಸಿ ಎಲ್ಲ ನಾವೇ ಮಾಡೋದು. ಕೇಳ್ಕೊಳ್ಳಿ ನಮ್ಮ ಬಗ್ಗೆ ಏನು ಅಂತ, ರೋಹಿಣಿ ಯಾರು ಅಂತ ಕೇಳಿ. ಸಜ್ಜಾಪುರ ಶ್ರೀನಿವಾಸ್ ಸರ್ ಕರವೇ ಅವರು ಇದಾರಲ್ಲ, ಶ್ರೀನಿವಾಸ್ ಸರ್ ಅವರು, ಅವ್ರನ್ನ ಕೇಳಿ. ಅವ್ರ ಪಾಲಿಸಿ ಎಲ್ಲ ನಾವೇ ಮಾಡೋದು. ಏನೋ ನಮ್ಮ ಏಜೆಂಟ್ ಕಡೆ ಪ್ರಾಬ್ಲಮ್ ಆಗಿದೆ, ನಾನು ಸಾಲ್ವ್ ಔಟ್ ಮಾಡಿಕೊಡ್ತೀನಿ. ಮಂತ್ ಎಂದಲ್ಲೂ ಎಲ್ಲ ಕ್ಲಿಯರ್ ಆಗುತ್ತೆ. ಸೋಮವಾರ ಒಳಗಡೆ ಎಲ್ಲನೂ ಅಪ್ಡೇಟ್ ಆಗಿರುತ್ತೆ ಸರ್. ಅದ್ರ ಮೇಲೆ ನಿಮ್ಮ ಇಷ್ಟ. ನಮ್ಗೆ ಆ ಥರ ಬೇಡವೂ ಬೇಡ ದುಡ್ಡು. ಹಂಗಿಲ್ಲಾಂದ್ರೆ ನನ್ನ ದುಡ್ಡೇ ನಾನು ಕೊಡ್ತೀನಿ ಅಂತ ಬೇಡವೂ ಬೇಡ ಸರ್. ನಾವು ಇದೇ ಫೀಲ್ಡಲ್ಲಿ 15 ವರ್ಷದಿಂದ ಇದ್ದೀವಿ. ಏನು ಪ್ರಾಬ್ಲಮ್ ಇಲ್ಲ. ಏನೋ ಡಿಸ್ಕೌಂಟ್ ಮಾಡಿಕೊಡ್ತೀವಿ. ಲೇಟ್ ಆಗುತ್ತೆ ಅಷ್ಟೇ ಹೊರತು ₹1 ನಾವು ಆ ಥರ ಮೋಸನೂ ಮಾಡಲ್ಲ. ನಮ್ಗೆ ಆ ಥರ ಬೇಡವೂ ಬೇಡ. ಲೇಟ್ ಆಗಿದೆ, ಯಾವುದೇ ಒಂದೇ ಸಿಂಗಲ್ ರೂಪಾಯಿ ಇದಾಗಲ್ಲ. ನಿಮ್ಗೆ ಮಂಡೇ ಆಗಲಿಲ್ವಾ, ಟ್ಯೂಸ್ಡೇ ಫುಲ್ ಅಮೌಂಟ್ ನಾನು ರೀಫಂಡ್ ಮಾಡ್ತೀನಿ. ಅದ್ರ ಮೇಲೆ ನಿಮ್ಮ ಇಷ್ಟ ಸರ್. ನಮಗೂ ಫ್ಯಾಮಿಲಿ ಇದೆ, ಅತ್ತೆ ಮಾವ ಗಂಡ ಮಗಳು ಎಲ್ಲರೂ ಇದ್ದಾರೆ. ಹಂಗೆಲ್ಲ ಮಾಡೋಕ್ಕೂ ಹೋಗಲ್ಲ. ಅದ್ರ ಮೇಲೆ ನಿಮ್ಮ ಇಷ್ಟ ಸರ್.